ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 12 ಕುಮಾರರು ಹಾಗೂ ಮತ್ತಿತರರ ಸೃಷ್ಟಿ. ಇದರಿಂದ ಇವತ್ತು 3 ಶ್ಲೋಕಗಳನ್ನ ತಿಳ್ಕೊಳ್ಳೋಣ. ಶ್ಲೋಕ 12. ಮನ್ಯುರ್ಮನುರ್ಮಹಿನಸೋ ಮಹಾನ್ ಶಿವ ಋತಧ್ವಜಃ ಉಗ್ರರೇತ ಭವಃ ಕಾಲೋ ವಾಮದೇವೋ ಧೃತವ್ರತಃ. ಅನುವಾದ: ಬ್ರಹ್ಮನು ಹೇಳಿದನು, ನನ್ನ ಪ್ರೀತಿಯ ಬಾಲಕ ರುದ್ರನೇ, ನೀನು ಮನ್ಯು, ಮನು, ಮಹಿನಸ, ಮಹಾನ್, ಶಿವ, ಋತಧ್ವಜ, ಉಗ್ರರೇತ, ಭವ, ಕಾಲ, ವಾಮದೇವ ಮತ್ತು ಧೃತವ್ರತ ಎನ್ನುವ ಇತರ 11 ಹೆಸರುಗಳನ್ನು ಪಡೆದಿದ್ದೀಯೆ. ಶ್ಲೋಕ 13. ಧೀರ್ ಧೃತಿ ರಸಲೋಮ ಚ ನಿಯುತ್ಸರ್ಪಿರಿಲಾಂಬಿಕಾ ಇರಾವತಿ ಸ್ವಧಾ ದೀಕ್ಷಾ ರುದ್ರಾಣ್ಯೋ ರುದ್ರತೆ ಸ್ತ್ರೀಯಃ. ಅನುವಾದ: ಹೇ ರುದ್ರನೇ, ರುದ್ರಾಣಿಯರೆಂದು ಕರೆಯಲಾಗುವ ಈ ಹೆಸರುಗಳಿರುವ ಧೀ, ಧೃತಿ, ರಸಲ, ಉಮಾ, ನಿಯತ್, ಸರ್ಪಿ, ಇಲಾ ಅಂಬಿಕಾ, ಇರಾವತಿ, ಸ್ವಧಾ ಮತ್ತು ದೀಕ್ಷಾ ಎಂಬ 11 ಜನ ಪತ್ನಿಯರು ಕೂಡ ನಿನಗಿದ್ದಾರೆ. ಶ್ಲೋಕ 14. ಗೃಹಾಣೈತಾನಿ ನಾಮಾನಿ ಸ್ಥಾನಾನಿ ಚ ಸಯೋಕ್ಷಣಃ ಏಭಿಸೃಜ ಪ್ರಜಾ ಬಾಹ್ವಿ ಪ್ರಜಾನಾಮಸಿ ಯತ್ಪತಿಹಿ. ಅನುವಾದ: ನನ್ನ ಪ್ರಿಯ ಬಾಲಕನೇ, ಈಗ ನೀನು ನಿನಗಾಗಿ ಮತ್ತು ನಿನ್ನ ವಿವಿಧ ಪತ್ನಿಯರಿಗಾಗಿ ಗೊತ್ತುಪಡಿಸಿದ ಹೆಸರುಗಳನ್ನು ಮತ್ತು ಸ್ಥಾನಗಳನ್ನು ಸ್ವೀಕರಿಸು. ನೀನು ಈಗ ಜೀವಿಗಳ ಒಡೆಯರಲ್ಲಿ ಒಬ್ಬನಾಗಿರುವೆ. ಆದುದರಿಂದ ಬಹಳ ಪ್ರಮಾಣದಲ್ಲಿ ಪ್ರಜಾ ಸಂಖ್ಯೆಯನ್ನು ಹೆಚ್ಚಿಸಬಹುದು. ಇವು ಶ್ಲೋಕಗಳು ಮತ್ತೆ ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಬ್ರಹ್ಮ ತನ್ನ ಮಗನಾದ ರುದ್ರನಿಗೆ ಹೇಳ್ತಾನೆ, ನಿನ್ನ ಹೆಸರು ರುದ್ರ. ಆಮೇಲೆ ನೀನು ಎಲ್ಲೆಲ್ಲಿರ್ತೀಯ ಅಂದ್ರೆ ನಿನ್ನ ವಾಸಸ್ಥಳಗಳು ಯಾವ್ದ್ಯಾವ್ದು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾನೆ. ಹೃದಯ, ಇಂದ್ರಿಯಗಳು, ಪ್ರಾಣವಾಯು, ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ, ಸೂರ್ಯ, ಚಂದ್ರ, ತಪಸ್ಸು ಇವೆಲ್ಲ ನೀನು ವಾಸ ಮಾಡುವಂತಹ ಸ್ಥಳಗಳು ಅಂತ ಹೇಳ್ದ. ಈಗ ಇಲ್ಲಿ ಈ ಶ್ಲೋಕದಲ್ಲಿ ಬ್ರಹ್ಮ ಹೇಳ್ತಾನೆ, ನನ್ನ ಪ್ರೀತಿಯ ಬಾಲಕನಾದಂತಹ ರುದ್ರನೇ, ನಿನಗೆ ಇನ್ನೂ ಒಂದಷ್ಟು ಹೆಸರುಗಳಿದೆ. ಅದು ಯಾವ್ದ್ಯಾವ್ದು ಅಂತ ಹೇಳ್ತಾನೆ. ನೀನು ಮನ್ಯು, ಮನು, ಮಹಿನಸ, ಮಹಾನ್, ಶಿವ, ಋತಧ್ವಜ, ಉಗ್ರರೇತ, ಭವ, ಕಾಲ, ವಾಮದೇವ ಮತ್ತೆ ಧೃತವ್ರತ ಅನ್ನುವಂತ ಇನ್ನು 11 ಹೆಸರುಗಳನ್ನ ನೀನು ಪಡ್ಕೊಂಡಿದೀಯಾ ಅಂತಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಮುಂದುವರೆದು ಹೇಳ್ತಾನೆ, ಹೇ ರುದ್ರನೇ, ರುದ್ರಾಣಿಯರು ಅಂತಾನೆ ಕರೆಸ್ಕೊಳ್ಳುವಂತಹ ಅಂದ್ರೆ ರುದ್ರನ ಹೆಂಡತಿಯರು, ಪತ್ನಿಯರಿಗೆ ರುದ್ರಾಣಿಯರು ಅಂತ ಹೇಳ್ತಾರೆ. ಅವರು ಯಾರ್ಯಾರು ಅಂತಂದ್ರೆ ಧೀ, ಧೃತಿ, ರಸಲ, ಉಮಾ, ನಿಯತ್, ಸರ್ಪಿ, ಇಲಾ ಅಂಬಿಕಾ, ಇರಾವತಿ, ಸ್ವಧಾ ಮತ್ತೆ ದೀಕ್ಷಾ. ಈ ರೀತಿ 11 ಜನ ರುದ್ರ ಅಂತ ಇನ್ನು ಅವನಿಗೆ ಬೇರೆ ಬೇರೆ ಹೆಸರುಗಳಿದೆಯಲ್ಲ, ಅದಕ್ಕೆ ಒಬ್ಬೊಬ್ರು ಅಂದ್ರೆ 11 ಜನ ಪತ್ನಿಯರು ಕೂಡ ನಿನಗಿದ್ದಾರೆ ಅಂತಂದ್ಬಿಟ್ಟು ಹೇಳಿ, ನನ್ನ ಪ್ರಿಯ ಬಾಲಕನೇ, ಈಗ ನೀನು ನಿನಗೆ ಮತ್ತೆ ನಿನ್ನ ಪತ್ನಿಯರಿಗೋಸ್ಕರ ಅಂತಾನೆ ಕೆಲವೊಂದು ಹೆಸರುಗಳನ್ನ ಕೊಟ್ಟಿದ್ದೀನಿ, ಮತ್ತೆ ಸ್ಥಾನಗಳನ್ನು ಕೊಟ್ಟಿದ್ದೀನಲ್ಲ, ಅದನ್ನ ನೀನು ಸ್ವೀಕಾರ ಮಾಡು. ಈಗ ನೀನು ಜೀವಿಗಳೆಲ್ಲ ಇದಾರಲ್ಲ, ಆ ಒಡೆಯರು ಯಾರ್ಯಾರಿದಾರೋ ಅದ್ರಲ್ಲಿ ನೀನು ಕೂಡ ಒಬ್ಬನಾಗಿದೆಯಾ. ಅದಕ್ಕೋಸ್ಕರ ತುಂಬಾ ಪ್ರಮಾಣದಲ್ಲಿ ನೀನು ಪ್ರಜಾ ಸಂಖ್ಯೆಯನ್ನ ಈಗ ಹೆಚ್ಚಿಸಬಹುದು. ಅಂದ್ರೆ ಸಂತಾನ ಉತ್ಪತ್ತಿಯನ್ನ, ಪ್ರಜೆಗಳನ್ನ ಇನ್ನೂ ಹೆಚ್ಚಾಗಿ ಮಾಡುವಂತ ಒಂದು ಜವಾಬ್ದಾರಿ ನಿನಗಿದೆ. ಇವಾಗ ನೀನು ಅದನ್ನ ಮಾಡು ಅಂತಂದ್ಬಿಟ್ಟು ಬ್ರಹ್ಮ ಹೇಳ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮನು ರುದ್ರನ ತಂದೆಯಾಗಿ ತನ್ನ ಮಗನಿಗೆ ಪತ್ನಿಯರನ್ನು, ವಾಸಸ್ಥಾನಗಳನ್ನು, ಅವನ ಹೆಸರುಗಳನ್ನೂ ಕೂಡ ಆಯ್ಕೆ ಮಾಡಿದನು. ತಂದೆಯು ಇಟ್ಟ ಹೆಸರನ್ನು ಹಾಗೂ ತಂದೆಯು ಕೊಟ್ಟ ಆಸ್ತಿಯನ್ನು ಅಂಗೀಕರಿಸುವಂತೆ ತಂದೆಯು ಆರಿಸಿದ ಪತ್ನಿಯನ್ನು ಸ್ವೀಕರಿಸಬೇಕಾದುದು ಸಹಜವಾಗಿದೆ. ಅದು ಜಗತ್ತಿನ ಪ್ರಜಾವೃದ್ಧಿಯ ಸಾಮಾನ್ಯ ಕ್ರಮವಾಗಿದೆ. ಇದಕ್ಕೆ ಪ್ರತಿಯಾಗಿ ಕುಮಾರರು ತಮ್ಮ ತಂದೆಯ ಕೊಡುಗೆಯನ್ನು ಒಪ್ಪಿಕೊಳ್ಳಲಿಲ್ಲ. ಏಕೆಂದರೆ ಅವರು ಅಸಂಖ್ಯಾತ ಪುತ್ರರ ಸೃಷ್ಟಿಯ ಕಾರ್ಯಕ್ಕಿಂತ ಬಹು ಉನ್ನತ ಮಟ್ಟದಲ್ಲಿದ್ದರು. ಉನ್ನತ ಉದ್ದೇಶಗಳಿಗಾಗಿ
ಮಗನು ತಂದೆಯ ಆಜ್ಞೆಯನ್ನು ನಿರಾಕರಿಸುವಂತೆ ಪ್ರಜಾ ಸಂಖ್ಯೆ ಹೆಚ್ಚಿದಲ್ಲಿ ಉನ್ನತ ಕಾರ್ಯಗಳಿಗಾಗಿ ತನ್ನ ಪುತ್ರರನ್ನು ಪೋಷಿಸಲು ತಂದೆಯು ತಿರಸ್ಕರಿಸಬಹುದು. ಇಲ್ಲೇನು ಹೇಳ್ತಾ ಇದ್ದಾರೆ ಗುರುಗಳು ಅಂತಂದ್ರೆ, ಬ್ರಹ್ಮ ರುದ್ರನ ತಂದೆ ಅಲ್ವಾ, ಸೊ ತನ್ನ ಮಗನಿಗೆ ಪತ್ನಿಯರನ್ನ ಮತ್ತೆ ವಾಸಸ್ಥಾನಗಳನ್ನ ಅವನ ಹೆಸರನ್ನು ಕೂಡ ಆಯ್ಕೆ ಮಾಡ್ದ. ಈಗ ಜನರಲ್ ಆಗಿ ನಮ್ಮ ಜೀವನದಲ್ಲೂ ನಾವು ನೋಡ್ತೀವಿ, ತಂದೆ ಇಟ್ಟಂತ ಹೆಸರು, ತಂದೆ ಕೊಟ್ಟಿರುವಂತ ಆಸ್ತಿಯನ್ನ ನಾವು ಸ್ವೀಕಾರ ಮಾಡ್ತೀವಲ್ವಾ. ಅದೇ ರೀತಿ ತಂದೆ ಆರಿಸಿದಂತಹ ಪತ್ನಿಯನ್ನು ಕೂಡ ಸ್ವೀಕಾರ ಮಾಡಬೇಕಾಗಿರೋದು ಸಹಜವಾಗಿರುವಂಥದ್ದು. ಆದ್ರೆ ಈಗೇನ್ ಮಾಡ್ತಾರೆ, ಅದನ್ನ ವಿರುದ್ಧ ಮಾಡ್ತಾರೆ ಅಲ್ವಾ. ಆದ್ರೆ ಇದು ರೂಢಿಯಲ್ಲಿರುವಂಥದ್ದು, ಜಗತ್ತಿನಲ್ಲಿ ಪ್ರಜೆಯನ್ನ ವೃದ್ಧಿಗೊಳಿಸೋದಕ್ಕೆ ಅಂತಾನೆ ಮಾಡಿರುವಂತ ಒಂದು ಪದ್ಧತಿ ಇದು. ಅದು ಆಗ್ಲಿಂದನೂ ಬಂದಿದೆ ನೋಡಿ, ಬ್ರಹ್ಮನಿಂದನೂ. ಯಾಕಂದ್ರೆ ಬ್ರಹ್ಮ ಕೂಡ ಒಬ್ಬ ಜೀವಿನೇ ಆಗಿರೋದ್ರಿಂದ ಅವನು ತನ್ನ ಮಗನಿಗೋಸ್ಕರನೇ ಹೆಸರು ಮತ್ತೆ ಸ್ಥಳ ಮತ್ತೆ ಹೆಂಡತಿಯರನ್ನು ಕೂಡ ಅವನು ಆಯ್ಕೆ ಮಾಡ್ತಾನೆ. ಇದಕ್ಕೆ ಪ್ರತಿಯಾಗಿ ಈಗ ರುದ್ರನಿಗೆ ಬ್ರಹ್ಮ ಇದನ್ನೆಲ್ಲ ಸೆಲೆಕ್ಟ್ ಮಾಡಿ ನೀನು ಇದನ್ನೆಲ್ಲ ಇಟ್ಕೋ ಅಂತ ಹೇಳ್ದ. ಆದ್ರೆ ಕುಮಾರರು ಏನ್ ಮಾಡಿದ್ರು, ತನ್ನ ತಂದೆ ಕೊಟ್ಟಂತ ಕೊಡುಗೆಯನ್ನ ಅವರು ಒಪ್ಕೊಳ್ಳಿಲ್ಲ. ನೀವು ಸಂತಾನ ಉತ್ಪತ್ತಿ ಮಾಡಿ ಅಂತಂದ್ರೆ ಅದಕ್ಕೆ ಒಪ್ಕೊಳ್ಳಿಲ್ಲ. ಯಾಕೆ ಅಂತಂದ್ರೆ ಅವರು ಹೆಚ್ಚಾಗಿ ಜನರ ಸಂತತಿಯನ್ನ ಹೆಚ್ಚು ಮಾಡೋದು ಅಥವಾ ಪುತ್ರರ ಸೃಷ್ಟಿಯನ್ನ ಮಾಡುವಂತ ಕೆಲಸಕ್ಕಿಂತ ಬಹಳ ಉನ್ನತ ಮಟ್ಟದಲ್ಲಿದ್ದಂಥವ್ರು. ಈಗ ಭೌತಿಕದಲ್ಲಿ ಆಸಕ್ತಿ ಇದ್ದು ನಾನು ಈ ಕೆಲಸದಲ್ಲಿ ತೊಡಗಬೇಕು ಅಂತ ಅನ್ಕೊಂಡ್ರೆ ಅದು ಒಂಥರ, ಅಥವಾ ಅವರು ಆಧ್ಯಾತ್ಮಿಕ ನೆಲೆಗೆ ಹೋಗಬೇಕು, ನಾನು ಮುಕ್ತಿಯನ್ನ ಪಡಿಬೇಕು ಅಂತ ಅನ್ಕೊಂಡಿರೋರು ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಈ ಒಂದು ಮಟ್ಟದಿಂದ ಅವರು ಉನ್ನತ ಮಟ್ಟದಲ್ಲಿದ್ದಂಥ ಕಾರಣದಿಂದ ಉನ್ನತ ಉದ್ದೇಶಗಳಿಗೋಸ್ಕರ ಮಗ ತನ್ನ ಆಜ್ಞೆಯನ್ನ ನಿರಾಕರಣೆ ಮಾಡುವ ಹಾಗೇನೆ ಪ್ರಜಾಸಂಖ್ಯೆ ಹೆಚ್ಚಿದಲ್ಲಿ, ಅಂದ್ರೆ ಈಗ ಪ್ರಜೆಗಳು ಹೆಚ್ಚಾದಾಗ ಒಂದು ಒಳ್ಳೆ ಕೆಲ್ಸಕ್ಕೋಸ್ಕರ ಅವರು ಹಾಗಲ್ಲ ಅಂತಂದಾಗ ತಂದೆಗೆ ಅದು ಹೇಳಿದಾಗ ಆ ರೀತಿ ಅದು ತಪ್ಪಾಗೋದಿಲ್ಲ. ಯಾವಾಗ ಅವನು ಆಧ್ಯಾತ್ಮಿಕವಾಗಿ ಮುಂದುವರಿಯೋದಕ್ಕೆ ಸಾಧನೆ ಮಾಡಬೇಕು ಅಂತಿರ್ತಾನೋ ಅಥವಾ ಆ ಹಂತಕ್ಕೆ ತಲುಪಿಬಿಟ್ಟಿರ್ತಾನೋ, ಅವನು ಮದುವೆ ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ಅವನಿಗೆ ಇಷ್ಟ ಆಗೋದಿಲ್ಲ. ಪ್ರಜೆಗಳನ್ನ ಅಥವಾ ಸಂತಾನವನ್ನ ಹೆಚ್ಚಿಸ್ಬೇಕು ಅದೆಲ್ಲ ಅವನ ಮನಸ್ಸಲ್ಲಿ ಇರೋದಿಲ್ಲ. ಸೊ ಆಗ ಅವನು ತಂದೆಯನ್ನ ನಿರಾಕರಣೆ ಮಾಡ್ತಾನೆ, ತಂದೆ ಮಾತನ್ನ ಒಪ್ಕೊಳ್ಳೋದಿಲ್ಲ ಅಲ್ವಾ. ಅದೇ ರೀತಿ ಪ್ರಜಾಸಂಖ್ಯೆ ಹೆಚ್ಚಾದಾಗ ಇನ್ನೂ ಒಂದು ಉನ್ನತ ಕಾರಣಕ್ಕೋಸ್ಕರ ಮಕ್ಕಳನ್ನ ಅವನು ಪೋಷಿಸೋದಕ್ಕೆ ತಂದೆ ಕೂಡ ತಿರಸ್ಕರಿಸ್ಬೋದು. ಬೇಡ, ನೀನು ಮದುವೆ ಆಗ್ಬೇಡ ಅಂತ ಹೇಳ್ಬೋದು, ಅವನಿಗೆ ಆ ಅಧಿಕಾರ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಸಿಚುವೇಶನ್ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ತಂದೆ ಆಗಿರ್ಬೋದು ಮಗ ಆಗಿರ್ಬೋದು ನಡ್ಕೊಳ್ಬೇಕು. ಈಗ ತಂದೆ ಹೇಳಿಬಿಟ್ರು ಅಂತ ಅಂದ್ಬಿಟ್ಟು ತನ್ನ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರಿತಾ ಇದ್ದಾಗ ತಂದೆ ಹೇಳ್ದ ಅಂತ ಒಂದೇ ಒಂದು ಕಾರಣಕ್ಕೆ ಮದುವೆ ಆದ್ರೆ ಅವ್ನು ನಿಜವಾಗ್ಲೂ ಸುಖವಾಗಿರೋದಿಲ್ಲ. ಯಾಕಂದ್ರೆ ಅವನು ಆಗ್ಲೇ ಉನ್ನತ ಮಟ್ಟಕ್ಕೆ ಏರ್ಬಿಟ್ಟಿರ್ತಾನೆ, ಅವನಿಗೆ ಈ ಭೌತಿಕ ಪ್ರಪಂಚದಲ್ಲಿ ಮಾಡೋದಕ್ಕೆ ಏನೂ ಇರೋದಿಲ್ಲ, ಯಾವ್ದ್ರಲ್ಲೂ ಅವನಿಗೆ ಆಸಕ್ತಿ ಇರೋದಿಲ್ಲ, ಮಾಡಿದ್ರು ಕೂಡ ಅವನು ಸಂತೋಷವಾಗಿರೋದಿಲ್ಲ ಅಲ್ವಾ. ಅದೇ ರೀತಿ ಯಾರಿಗೆ ಈ ಒಂದು ಪ್ರಪಂಚದಲ್ಲಿ ಇರಬೇಕು, ಇದನ್ನೆಲ್ಲ ಅನುಭವಿಸ್ಬೇಕು ಅಂತ ಆಸೆ ಇರುತ್ತೋ ಅವ್ರಿಗೆ ಆಧ್ಯಾತ್ಮಿಕದ ಕಡೆಗೆ ಹೋಗೋದಕ್ಕೆ ಒಲವಿರೋದಿಲ್ಲ. ಆದ್ರೆ ಬಲವಂತವಾಗಿ ತಗೊಂಡೋಗಿ ಬ್ರಹ್ಮಚಾರಿ ಆಗು ನೀನು ಅಂತ ಬಿಟ್ರೆ ಅವನು ಇರ್ತಾನ, ಇರೋದಿಲ್ಲ. ಸೊ ಈ ರೀತಿಯಲ್ಲಿ ರುದ್ರನಿಗೆ ತನ್ನ ತಂದೆಯಾದಂತಹ ಬ್ರಹ್ಮನೇ ಜಾಗವನ್ನು, ಹೆಸರನ್ನು ಮತ್ತೆ ಪತ್ನಿಯರನ್ನು ಕೂಡ ಕೊಟ್ಟು ಇದನ್ನ ನೀನು ಸ್ವೀಕಾರ ಮಾಡಬೇಕು ಅಂತ ಕೊಡ್ತಾನೆ. ಮತ್ತೆ ಈ ಒಂದು ಪ್ರಜಾಸಂಖ್ಯೆಯನ್ನ ನೀನು ಹೆಚ್ಚಿಸಬೇಕು ಅಂತ ಹೇಳ್ತಾನೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.